ಇಲ್ಲಿ ನಾನು ಆಲೂಗೆಡ್ಡೆ, ಬೀನ್ಸು, ಟೊಮೊಟೊ ಹಾಗೂ ಈರುಳ್ಳಿ ಎಲ್ಲನೂ ಒಟ್ಟಿಗೆ ಹೆಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕ್ಯಾರೆಟ್ ಹಾಕೊಂಡಿಲ್ಲ. ಈರುಳ್ಳಿ, ಬೀನ್ಸು, ಆಲೂಗೆಡ್ಡೆ, ಟೊಮೊಟೊ ಇಷ್ಟನ್ನು ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ನೀರು ಸೊರಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ದಪ್ಪಗೆ ರುಬ್ಕೋಬೇಕು. ದಪ್ಪ ರುಬ್ಬಬೇಕು. ಹಸಿರು ಮೆಣಸಿನ್ಕಾಯಿ 3, 6, ಬೆಳ್ಳುಳ್ಳಿ, ಸ್ವಲ್ಪ ಶೇಂಗಾ ಬೀಜ, ಇಷ್ಟನ್ನು ನಾನು ಶೇಂಗಾ ಬೀಜ, ತೆಂಗಿನಕಾಯಿ ಎಲ್ಲ ರುಬ್ಕೊತೀನಿ. ಹಿಂಗೆ ರುಬ್ಬಿದ್ದೀನಿ. ಹಿಂಗೆ ಸಣ್ಣ ದಪ್ಪ ಐತೆ. ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಬಾರ್ದು, ದಪ್ಪಾಗಿ. ಎಷ್ಟೋ ಜನ ಹೆಚ್ಚಿ ಜಜ್ಜಿ ಹಾಕ್ತಾರೆ, ಅದ್ರ ಬದಲು ನಾನು ಸ್ವಲ್ಪ ದಪ್ಪಾಗಿ. ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ಟವ್ ಹಚ್ಚಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ರುಬ್ಬಿಟ್ಕೊಂಡಿದ್ನಲ್ಲ ದಪ್ಪಗೆ, ಅದನ್ನು ನೀರೆಲ್ಲ ಕಲಸಿಟ್ಟಿದ್ದೀನಿ. ಇದು ಸಬ್ಬತ್ತಿಗೆ ಸೊಪ್ಪು ತೊಳೆದಿಟ್ಟಿದ್ದೀನಿ. ಲಾಸ್ಟಿಗೆ ಹಾಕ್ತೀನಿ ಇದನ್ನು. ಇವಾಗ ಇದನ್ನು ಅರ್ಧಂಬರ್ಧ ಬೆಂದಿದೆ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ಅನ್ನಕ್ಕೂ ಬೇಕಾಗುತ್ತೆ ನಮಗೆ, ಅದಕ್ಕೆ ನಾವು ಅನ್ನ ಸ್ವಲ್ಪ ಊಟ ಮಾಡ್ತೀವಿ. ರೊಟ್ಟಿಗೆ ಮಾಡ್ತಾ ಇರೋದು ಪಲ್ಯ ಇದು. ಈ ಟೈಮಲ್ಲಿ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ನೋಡಿ ಇಷ್ಟ ಆಗ್ತೀನಿ. ನೋಡಿ ವಿಷಲ್ ಹೋಗ್ತೈತೆ. ನಾನು ಇವಾಗ ವಿಷಲ್ ಹಾಕ್ತೀನಿ. ಏನಾದರೂ ಅದರೊಳಗಡೆ ಹಾಕ್ಕೊಂಡಿದ್ರೆ ಒಳ ಬಗ್ದಿರುತ್ತೆ ಅಂತೇಳಿ ನಾನು ಫಸ್ಟೇ ಹಾಕಲ್ಲ. ವಿಷಲ್ ಇವಾಗ ಹಾಕಿದ್ದೀನಿ. ಖಾಲಿ ಬಾಣಲಿ ಇಟ್ಟಿದ್ದೀನಿ ನೋಡಿ, ಖಾಲಿ ಬಾಣಲಿ. ಅದಕ್ಕೆ ನೆಚ್ಚು ನೀರು ಹಾಕ್ತಾಯಿದ್ದೀನಿ. ಇನ್ನೊಂದು ಚೆಮ್ ನೀರು ಹಾಕ್ತೀನಿ. ಚೆಂಬು ಹಾಕಲ್ಲ, ಒಂದು ಅರ್ಧ ಚೆಂಬು ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಉಪ್ಪು ಹಾಕ್ತೀನಿ. ನೋಡಿ ಇಷ್ಟೇ ಉಪ್ಪು ಹಾಕೋದು. ಈಗ ಅದು ಕುದಿಬೇಕು. ಕುದ್ಮೇಲೆ ಹಿಟ್ಟು ಹಾಕಬೇಕು. ನೋಡಿ ನೀರು ಕುದೀತಾ ಇದೆ. ನೋಡಿ ಇದರಲ್ಲಿ ಬಾಕ್ಸಿಗೆ ಹಾಕ್ಕೊಂಡೆ. ಇವಾಗ ಸಾಣಿಸಿದ್ನಲ್ಲ, ಅಂದರೆ ಒಂದ್ರಾಡದ್ನಲ್ಲ, ಅದನ್ನ ಈ ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಂಡೆ. ಈಗ ಅದರಲ್ಲಿ ಚಮಚದಲ್ಲಿ 1, 2, 3, 4 ಚಮಚ ಹಾಕ್ಕೊಂಡಿದ್ದೀನಿ. ಇದು ಅನ್ನದ ಕೈ ಥರ ಇದೆ ನೋಡಿ, ಅನ್ನದ ಕೈ ಥರ ಇದೆ. 4 ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದು ನೋಡಿ ಗಟ್ಟಿ ಆಯಿತು. ಇಷ್ಟೇ ಗಟ್ಟಿ ಆದರೆ ಪರವಾಗಿಲ್ಲ. ಆರ್ಕೊಂಡ್ಮೇಲೆ ಅದನ್ನು ನೋಡಿ ಗಟ್ಟಿ ಆಯಿತು. ಆರ್ಕೊಂಡ್ಮೇಲೆ ಅದು ಗಟ್ಟಿ ಆಗುತ್ತೆ. ತಣ್ಣಗಾದ್ಮೇಲೆ ರೊಟ್ಟಿ ಮಿದ್ದು ನಾನು ತೋರಿಸ್ತೀನಿ. ಆಮೇಲೆ ಗೂರಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತೀನಿ. ಗೂರಾಡ್ಕೊಂಡಿದ್ದೀನಿ ಎಲ್ಲನೂ ಆಫ್ ಮಾಡ್ತೀನಿ. ತಣ್ಣಗಾಗಿ ಬಿಡ್ತೀನಿ.
ತಣ್ಣಗಾಗಲಿ. ಒಂದು 10 ನಿಮಿಷ 5 ನಿಮಿಷ ತಣ್ಣಗೆ ಅಂದರೆ ಫುಲ್ ತಣ್ಣಗಾಗೋದು ಬೇಡ, ನಮಗೆ ಕೈಗೆ ಸಿಗೋ ಆ ಥರ ನೀರಲ್ಲಿ ಹೆಚ್ಕೊಂಡು ಮೆದ್ರಾಯಿತು. ತಣ್ಣಗೈತೆ ಬಂತು. ಸುಟ್ರೇನು ಸ್ವಲ್ಪ ಇಲ್ಲ, ತಣ್ಣೀರೈತಲ್ಲ ಕೈ ಹಚ್ಕೊಳ್ಳೋಂಗೆ. ಮೊಬೈಲ್ ಇಟ್ಕೊಂಡು ರೊಟ್ಟಿ ಮಿದಿಯೋಕ್ಕಾಗಲ್ಲ, ನಾನು ಮಿದ್ದಿ ತೋರಿಸ್ತೀನಿ. ಹಿಂಗೆ ಮಿದ್ದಿದ್ದೀನಿ. ಹಿಂಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ನಮಗೆ ಬೇಕಂಗೆ, ನಮ್ಗೆ ಎಷ್ಟು ದಪ್ಪ ಮಾಡ್ತೀವಿ ಹಿಟ್ಟು ರೊಟ್ಟಿ ರೆಡಿ ಆಯಿತು. ರೊಟ್ಟಿ ಹಿಟ್ಟು ಇಲ್ಲೊಂದು ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಹಂಚ ಮೇಲೆ ಹಿಂಗೆ ಹಾಕ್ತೀನಿ ಈ ಥರ. ಇದನ್ನು ತೆಗೆದ್ಮೇಲೆ ಈಗ ಹಂಚ ಮೇಲೆ ಇದನ್ನು ಇಟ್ಟಾಗ ಹಿಂಗೆ ಎತ್ಕೊಂಡು ಹಿಂಗೆ ಹಾಕ್ತೀನಿ. ತೋರಿಸ್ತೀನಿ ನಿಮಗೆ ಹಂಚ ಮೇಲೆ ಹಾಕಬೇಕಾದ್ರೆ. ಕಟ್ ಮಾಡು. ಬೇಯ್ಬೇಕೇನು. ಸೂಪರ್.